ನಾನ್ ಫೋಟೋ ತಗೋಬೇಕಾದ್ರೆ ಈ ಎಫೆಕ್ಟ್ ಆಗ್ತದೆ ಅಂತ ಫೋಟೋಗೆ ಪೋಸ್ ಕೊಡಲ್ಲ ಅಂತ ಹೋಯ್ತಾರೆ ನಮ್ಮಮ್ಮ ನೋಡಿ. ಅಮ್ಮ ಅಮ್ಮ ಐ ಲವ್ ಯು. ನಮಸ್ಕಾರ ದೇವ್ರು. ಇವತ್ತು ನಾನು ಹೇಳೋ ಸ್ವಲ್ಪ ಲೇಟ್ ಆಯ್ತು ಅಂತ ನಮ್ಮ ಮನೇಲಿ ಗೋಡೆ ಪಾತ್ರೆಗಳೆಲ್ಲ ಮಾತಾಡ್ತಿದ್ವು, ಆದ್ರೆ ನಮ್ಮ ಅಮ್ಮ ಮಾತ್ರ ಮಾತಾಡ್ತಿರ್ಲಿಲ್ಲ. ನಮ್ಮಮ್ಮ ಭದ್ರಕಾಳಿ ₹1 ಕೊಡಲ್ಲ ಖರ್ಚಿಗೆ. ಅದಕ್ಕೆ ನಾನೇ ಫ್ರೆಶ್ ಅಪ್ ಆಗಿ ಜಮೀನಿಗೆ ಬಂದು ಬಾಳೆ ಎಲೆ ಮಾವಿನ ಸೊಪ್ಪು ತಗೊಂಡು ಗಣೇಶನ್ ಕೂರ್ಸೋಕೆ ಹೋದೆ. ನೆನ್ನೆ ಡೆಕೋರೇಷನ್ ಎಲ್ಲ ಮುಗ್ದಿತ್ತು, ಅದಕ್ಕೆ ಇವತ್ತು ಬಾಳೆ ಎಲೆ ಹಾಕಿ ಅಕ್ಕಿ ಹಾಕಿ ಅದ್ರ ಮೇಲೆ ಗಣೇಶನ್ ಕೂರ್ಸೋಕೆ ರೆಡಿ ಮಾಡಿದ್ವಿ. ಕೊನೆಗೂ ಗಣೇಶನ್ ತಂದಿಟ್ಟೇ ಬಿಟ್ಟೆ. ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ಗಜಮುಖನೇ. ಏನಪ್ಪ ಇವ್ರ ಮನೇಲಿ 2 ಗಣೇಶನ ಕೂರ್ಸವ್ರೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮನೇಲಿ ಹಂಗೆ ಹೋದ ವರ್ಷ ತಂದಿರೋದನ್ನ ಈ ವರ್ಷ ಬಿಡ್ತೀವಿ, ಈ ವರ್ಷ ತಂದಿರೋದನ್ನ ಮುಂದಿನ ವರ್ಷ ಬಿಡ್ತೀವಿ. ಈ ವರ್ಷ ಗಣೇಶ ಯಾವ್ದಪ್ಪ ಅಂತಂದ್ರೆ ನೇಚರ್ ಫ್ರೆಂಡ್ಲಿ ಆಗಿರ್ಲಿ ಅಂತ ಈ ಸರಿ ಮಣ್ಣಿನ ಗಣೇಶನ್ ತಂದೆ. ಪೂಜೆ ಎಲ್ಲ ಮುಗಿಸಿ ನಮ್ಮ ಅಮ್ಮ ಮಾಡಿದ್ ಕಡು ತಿನ್ಕೊಂಡು ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಹೋದ್ವಿ. ನಮ್ಮ ಅಮ್ಮನಿಗೆ ಪೋಸ್ ಕೊಡೋದು ಗೊತ್ತಿಲ್ಲ ಅಂತ ನಮ್ಮ ಇಬ್ಬರು ಸಿಸ್ಟರ್ಸ್ ಹೇಳ್ಕೊಡ್ತಾ ಇದ್ರು. ಕೊನೆಗೂ ನಮ್ಮಮ್ಮ ಪೋಸ್ ಕೊಟ್ಟೇ ಬಿಡ್ತು. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ, ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷ. ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ನಮ್ಮೂರ್ ಪಕ್ಕದಲ್ಲಿದ್ದ ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಾವು ಸೀದಾ ಹೋಗಿದ್ದೆ ಗುಂಡ್ಲುಪೇಟೆಗೆ ಹೋದ್ಮೇಲೆ ಗುಂಡ್ಲುಪೇಟೆಲಿರೋ ಎಲ್ಲ ಬಟ್ಟೆ ಅಂಗಡಿಗಳನ್ನ ಸುತ್ತಾದ್ಮೇಲೆ ಕೊನೆಗೂ ಒಂದು ಅಂಗಡಿಲಿ ಒಂದು ಬಟ್ಟೆ ತಗೊಂಡು ಬಂದ್ವಿ. ಗುಂಡ್ಲುಪೇಟೆಯಿಂದ ಬರೋರಿಗೆ ನಮ್ಮೂರ್ ಗಣೇಶನ್ಗೆ ಪೂಜೆ ನಡೀತೈತೆ ಅಂತ ಗೊತ್ತಾಯ್ತು. ನಾನು ಹೋಗಿ ನಮ್ಮೂರ್ ಗಣೇಶನ್ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ. ನಮ್ಮೂರ್ ಗಣೇಶ ಹೆಂಗೈತೆ ಅಂತ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋರಿಗೆ ನಮ್ಮ ಮನೇಲಿ ಊಟ ರೆಡಿ ಆಗಿತ್ತು. ಅನ್ನ ಸಾಂಬಾರು ಪಾಯಸ ಒಬ್ಬಟ್ಟು ಅಂತ ಮಾಡಿದ್ರು. ಎಲ್ಲನೂ ತಿನ್ಕೊಂಡು ಇವತ್ತಿನ ಡೇನ ನಾನು ಎಂಡ್ ಮಾಡಿದೆ ಅಷ್ಟೇ.